ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸುತ್ತಾನೆ ಆ ವಿಧಾತ. ಅದಕ್ಕಾಗಿ ನಾವು ತಾಳ್ಮೆಯಿಂದ ಕಾಯಬೇಕು ಮತ್ತು ಪ್ರಯತ್ನಿಸುತ್ತಿರಬೇಕು. ಹಾಗೆಯೇ ನಾಟಕವನ್ನು ನೋಡಬೇಕೆಂದರೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುತ್ತೇವೆ. ಅದೇ ಸಿನಿಮಾ ನೋಡಬೇಕಾದ್ರೆ ಹಿಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುತ್ತೇವೆ. ಮುಂದೆ ಹಿಂದೆ ಎನ್ನುವುದು ಸಾಪೇಕ್ಷ ಮಾತ್ರ. ಸಾಬೂನನ್ನು ತಯಾರಿಸಬೇಕೆಂದರೆ ಎಣ್ಣೆ ಬೇಕು. ಅದೇ ಕೈಗೆ ಅಂಟಿಕೊಂಡಿರುವ ಎಣ್ಣೆಯನ್ನು ತೊಲಗಿಸಬೇಕೆಂದರೆ ಸಾಬೂನು ಬೇಕು. ವಿಚಿತ್ರವಾಗಿಲ್ಲವೇ? ಜೀವನವೂ ಕೂಡ ಹಾಗೆಯೇ. ಸಮಸ್ಯೆಗಳು ಎದುರಾಗುತ್ತಿವೆ, ನಮ್ಮ ಜೀವನವು ಇಲ್ಲಿಗೆ ಮುಗಿಯಿತು ಎಂದು ಅಂದುಕೊಳ್ಳಬಾರದು. ಅದನ್ನು ನಮ್ಮ ಜೀವನ ಬದಲಾವಣೆಯ ಸಮಯ ಎಂದು ಭಾವಿಸಬೇಕು. ಈ ಪ್ರಪಂಚದಲ್ಲಿ ಇಬ್ಬರು ಆನಂದಿಸುತ್ತಾರೆ. ಒಂದು ಹುಚ್ಚನು, ಇನ್ನೊಂದು ಮಗು. ಗುರಿಯನ್ನು ತಲುಪಬೇಕೆಂದರೆ ಹುಚ್ಚುತನ ಬೇಕು. ಅದೇ ತಲುಪಿದ ಗುರಿಯನ್ನು ಆನಂದಿಸಬೇಕೆಂದರೆ ಚಿಕ್ಕ ಮಕ್ಕಳಾಗಬೇಕು. ಬೀಗದ ಜೊತೆ ಬೀಗದ ಚಾವಿಯನ್ನು ಸಹ ತಯಾರಿಸಲಾಗುತ್ತದೆ. ಒಂದು ಇಲ್ಲದೆ ಇನ್ನೊಂದನ್ನು ತಯಾರಿಸಲಾಗದು. ಹಾಗೆಯೇ ನಮ್ಮ ಜೀವನದಲ್ಲಿ ಪರಿಹಾರಗಳಿಲ್ಲದೆ ಯಾವುದೇ ಸಮಸ್ಯೆಗಳು ಕೂಡ ಎದುರಾಗದು. ಬುಲೆಟ್ಗಿಂತ ಶಕ್ತಿವಂತವಾದುದು ಮಾತು. ಒಂದು ಮಾತಿನಿಂದ ಸಂಬಂಧಗಳನ್ನು ಕೆಡಿಸಬಹುದು, ಅದೇ ಒಂದು ಮಾತಿನಿಂದ ಇಲ್ಲದ ಸಂಬಂಧಗಳನ್ನು ಬೆಳೆಸಬಹುದು. ಮನುಷ್ಯನು ಸಮಾಜದಲ್ಲಿ ಸೂಜಿಯ ಹಾಗೆ ಬದುಕಬೇಕು, ಕತ್ತರಿಯ ಹಾಗಲ್ಲ. ಸೂಜಿಯ ಕೆಲಸ ಎಂದಿಗೂ ಜೋಡಿಸುವುದು, ಕತ್ತರಿಯ ಕೆಲಸ ಎಂದಿಗೂ ಕತ್ತರಿಸುವುದು. ಎಲ್ಲರನ್ನು ಜೋಡಿಸಿಕೊಂಡು ಬದುಕಬೇಕು, ಕತ್ತರಿಯ ಹಾಗ ಕತ್ತರಿಸುತ್ತಾ ಅಲ್ಲ. ಸತ್ಯವನ್ನು ಬದಲಾಯಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದರೆ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಸತ್ಯಗಿದೆ. ನೀನು ಸಂತೋಷವಾಗಿದ್ದೀಯಾ ಎಂದರೆ ನಿನಗೆ ಸಮಸ್ಯೆ ಇಲ್ಲವೆಂದು ಅರ್ಥ ಅಲ್ಲ. ಅವುಗಳನ್ನು ಎದುರಿಸುವ ಶಕ್ತಿ ಮತ್ತು ಸಾಮರ್ಥ್ಯ ನಿನ್ನಲ್ಲಿ ಇದೆ ಎಂದು ಅರ್ಥ. ಸ್ನೇಹಿತನನ್ನು ನಿನ್ನ ದುಃಖ ಸಮಯದಲ್ಲಿ, ಯೋಧನನ್ನು ಯುದ್ಧದಲ್ಲಿ, ಹೆಂಡತಿಯನ್ನು ಬಡತನದಲ್ಲಿ, ಶ್ರೀಮಂತನನ್ನು ಆತನ ವಿನಯದಲ್ಲಿ ಪರೀಕ್ಷಿಸಬೇಕು. ಮಾಡಿದ ತಪ್ಪಿಗೆ ಕ್ಷಮೆ ಬೇಡುವವನೇ ಧೈರ್ಯವಂತನು. ಹಾಗೆಯೇ ಎದುರು ಮನುಷ್ಯ ಮಾಡಿದ ತಪ್ಪನ್ನು ಕ್ಷಮಿಸುವವನೇ ಬಲವಂತನು. ಕಷ್ಟ ಎನ್ನುವುದು ಎಲ್ಲರಿಗೂ ಶತ್ರುವೆ. ಆದರೆ ಅದೇ ಕಷ್ಟವನ್ನು ಒಂದು ಸಣ್ಣ ನಗುವಿನಿಂದ ಸ್ವೀಕರಿಸಿದರೆ ಸುಖವೇ ನಿನ್ನನ್ನು ಪ್ರೇಮಿಸುತ್ತದೆ. ಸೋಲುವುದು ಗೊತ್ತಿಲ್ಲದವನು ಆ ಅನುಭವವನ್ನು ಅನುಭವಿಸಲಾರನು. ಅನುಭವವಿಲ್ಲದವನಿಗೆ ಜ್ಞಾನವೂ ಬಾರದು. ಗೆದ್ದಾಗ ಗೆಲುವನ್ನು ಸ್ವೀಕರಿಸು, ಸೋತಾಗ ಪಾಠವನ್ನು ಸ್ವೀಕರಿಸು. ನಾವು ಹೇಗೆ ಸ್ಥಿರವಾಗಿದ್ದೇವೆ ಎನ್ನುವುದು ಇಲ್ಲಿ ಬೇಕಾಗಿರುವುದು. ಸೋತ ನಂತರ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದಲ್ಲಿ ಆ ಸೋಲು ಕಲಿಸಿದ ಪಾಠವನ್ನು ಕಲಿತುಕೋ. ಆಗ ನೀನು ಗೆಲ್ಲುತ್ತೀಯ. ಯಾರಿಗಾದರೂ ದಿನದಲ್ಲಿ 24 ಗಂಟೆಗಳು ಮಾತ್ರ. ಗೆಲ್ಲುವವನು ಆ 24 ಗಂಟೆಗಳ ಕಾಲ ಕಷ್ಟಪಡುತ್ತಾನೆ. ಸೋಲುವನ್ನು ಆ 24 ಗಂಟೆಗಳು ಹೇಗೆ ಕಷ್ಟಪಡಬೇಕು ಎಂದು ಆಲೋಚಿಸುತ್ತಾನೆ. ಅದೇ ವ್ಯತ್ಯಾಸ. ಸ್ವಯಂ ಕೃಷಿಯಿಂದ ಮುಂದೆ ಬಂದು ಗೆಲ್ಲುವವನಿಗೆ ಆತ್ಮವಿಶ್ವಾಸವಿರುತ್ತದೆ, ಆದರೆ ಅಹಂಕಾರವಿರುವುದಿಲ್ಲ. ಗೆಲ್ಲಬೇಕು ಎನ್ನುವ ತಪನ, ಗೆಲ್ಲುತ್ತೇನೆ ಎನ್ನುವ ನಂಬಿಕೆ, ನಿರಂತರ ಸಾಧನೆ, ಈ ಮೂರೇ ನಿನ್ನನ್ನು ಗೆಲುವಿಗೆ ಹತ್ತಿರಗೊಳಿಸುವ ಸಾಧನೆಗಳು. ನಾವು ಗೆಲ್ಲುವುದರಲ್ಲಿ ಸೋಲಬಹುದು, ಆದರೆ ಪ್ರಯತ್ನಗಳಲ್ಲಿ ಗೆಲ್ಲುತ್ತಲೇ ಇರುತ್ತೇವೆ. ಪ್ರಯತ್ನಿಸುತ್ತಾ ಗೆಲ್ಲುತ್ತೇವೆ, ಗೆದ್ದು ತೀರುತ್ತೇವೆ. ಜೈ ಹಿಂದ್.